ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದೇ ರೀತಿ ನೋಡಬೇಕು. ಅಮೆರಿಕದಲ್ಲಿ ಪ್ರಧಾನಿ ಮೋದಿ ಭೇಟಿಯಲ್ಲಿ ಯಾವ ವಿಷಯ ಮಾತನಾಡಿರುವುದು ಚರ್ಚೆ ಆಗಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಒತ್ತಾಯಿಸಿದರು. ಭಾನುವಾರ ರಾತ್ರಿ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದರು. ಮಾಧ್ಯಮದಲ್ಲಿ ಮೋದಿ ನಡುಗೆ ಬಗ್ಗೆ ಮಾಧ್ಯಮಗಳು ಬಿತ್ತರಿಸ್ತಾ ಇದೆ, ಅಲ್ಲಿ ಯಾವುದೇ ಅವಮಾನವಾಗಿರಲಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಇದೆಷ್ಟು ಎಲ್ಲೋ ಒಂದು ಯಾವುದೋ ಒಂದು ಪೇಪರ್ನಾಗ ಬರ್ತದೆ ಹೋಗ್ತದೆ ಅಷ್ಟೇ. ಇದು 24 ತಾಸು ಯಾವ ನ್ಯೂಸ್ಗಳು ಆಗೋದಿಲ್ಲ. ನಾವು ಏಳೇಳು ಸುಸ್ತಾಗ್ಬಿಟ್ಟಿದ್ದೀವಿ. ನಡೀತದೆ, ಮಜಾ ಮಾಡ್ತಿದ್ದಾರೆ. ಈಗ ಯಾರು ಉತ್ತರ ಕೊಡೋರು ಯಾರು ಇಕ್ಕಲ್ಲ. ಏನು ಹೋರಾಟ ಮಾಡನ್ರಿ? ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ, ನೀವು ಹೇಳ್ರಿ. ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ. ಎಲ್ಲನೂ ಹೇಳಿದ್ರೆ ಧ್ವನಿ ತೆಗೆದ್ರೆ ತೋರ್ಸಂಗಿಲ್ಲಲ್ಲ, ನಮ್ಮೇಲೆ ಮುಗೆ ಬಿದ್ದುಬಿಡೋದು. ಅಲ್ಲ, ನಾನಂತ ಯುವಕರು, ನಂದು 50 ಆಗೈತೆ, ಇನ್ಯಾ ಯುವಕರು ಇದೀವಿ. ನಮ್ದು ಪಿಕ್ಚರ್ ಮುಗಿಯಕ್ಕೆ ಬಂದತ್ತೆ, ಆ ಲೆವೆಲಿಗೆ ಐತಿ. ಸೊ ನಾವು ಹೇಳೋದೇನಂತಂದ್ರೆ ಇದು ಯುವಕರು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮಗೆ ಎಲ್ಲೋ ಒಂದು ಜಾಗದಲ್ಲಿ ಏನು ಬೇಜಾರು ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಈಕ್ವಲ್ ಪ್ಲಾಟ್ಫಾರ್ಮ್ ಸಿಗ್ಬೇಕಂಬುದು ನಮ್ದು. ಒಂದೇ ಮನುಷ್ಯನ ಬೆಳಗ್ಗೆಲಿಂದ ಸಾಯಂಕಾಲವರೆಗೆ ತೋರಿಸಿ ಮೊನ್ನೆ ಅಮೇರಿಕಾಗೆ ಹೋಗಿ ಬಂದರು. ಏನು ಒಂದು ನೆಗೆಟಿವ್ ಇಲ್ಲ. ಅಮೇರಿಕದಲ್ಲಿ ಪ್ರಧಾನಮಂತ್ರಿಯವರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಏನು ಅದ್ರ ಬಗ್ಗೆ ಏನು ಚರ್ಚೆನೇ ಆಗೋದು ಬೇಡ. ಅಲ್ಲಿ ಏನು ಪ್ರಶ್ನೆಗೆ ಏನು ಉತ್ತರ ಕೊಟ್ಟಾರೆ ಅದ್ರ ಬಗ್ಗೆ ನೀವು ಯಾರಿಗೇನು ಹೋಗಿ ಕೇಳ್ತೀರಾ? ಈಗ ನೀವು ಇದನ್ನೇ ನನಗೆ ಹೇಳಿದ್ರೆ ನಾನು ಏನು ಮಾಡಿ ಹೇಳ್ರಿ. ಐ ಆಮ್ ಆಸ್ಕಿಂಗ್ ಯು ದ ಕ್ವಶನ್ಸ್. He is representing our country. He is our prime minister. So we would like to have questions ಅಲ್ವಾ. ನಮ್ಮ ಪ್ರಧಾನಮಂತ್ರಿ ಏನು ಮಾತನಾಡಿದಾರೆ ಅಂತ ಹೇಳಿ ನೀವು ಚರ್ಚೆ ತಗೋಬೇಕಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.